ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರಲ್ವ, ಇದು ತೊಗಸೆಕಾಯಿ ಅಂತಾರೆ, ಸೆಡೆಕಾಯಿ ಅಂತಾರೆ, ಸಕ್ಸೆಕಾಯಿ ಅಂತಾರೆ, ಹಾಗೆಯೇ ಇಂಗ್ಲೀಷಲ್ಲಿ ಫ್ಲಾಟ್ ಬೀನ್ಸ್ ಅಂತಲೂ ಕರೀತಾರೆ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗಾಗಿ ಮುಂದೆ ಹೇಳ್ತಾ ಹೋಗ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಹಾಗೆಯೇ ಇದು ನೋಡಿ, ಹಸಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ, ಮತ್ತು ಸಕ್ಸೆಕಾಯಿನ ತೊಗೊಂಡು ಸಣ್ಣದಾಗಿ ಹಿಂಗೆ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ನಾನು ಹಸಿ ಅಲಸಂದೆ ಕಾಳು ಮತ್ತು ಇದು ತೊಗರಿ ಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ, ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಇನ್ನೊಂದು ಕಡೆ ಇಲ್ಲಿ ಬಿಸಿನೀರು ಕಾಯಿಸ್ಕೊಂಬಿಟ್ಟು ಇದೇನು ಸಕ್ಸೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಒಂದು ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿ ಬರೆಸ್ಕೋಬೇಕು. ಯಾಕೆಂದರೆ ಇದರಲ್ಲಿ ಒಂಥರ ಹಾಲು ಥರ ಬರುತ್ತೆ, ಮತ್ತು ಅದು ಹಂಗೆ ಹಾಕಿದ್ರೆ ಡೈರೆಕ್ಟಾಗಿ ಒಂಥರ ಒಗರು ಥರ ಆಗುತ್ತೆ, ಕಹಿ ಥರ. ಹಾಗಾಗಿ ಈ ಥರ ಬಿಸಿ ನೀರಲ್ಲಿ ಹಾಕಿ ಒಂದು ಸಾರಿ ಕುದಿಸ್ಬಿಟ್ಟು ಯೂಸ್ ಮಾಡಬೇಕು. ಹಂಗಾಗಿ ನಾನು ಈ ಥರ ಕುದಿಸ್ಬಿಟ್ಟು ಸೋಸಿ ಅದನ್ನು ಮತ್ತೆ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಯಾವ ಥರ ಹೆಲ್ತ್ ಬೆನಿಫಿಟ್ಸ್ ಅಂದರೆ ತುಂಬಾ BP ಶುಗರ್ ಇರೋರಿಗೆಲ್ಲರಿಗೂ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ವರ್ಷಕ್ಕೆ 2 ಸಾರಿ ತಿನ್ನಬೇಕು ಅಂತಾರೆ. ಯಾಕೆ ಅಂತೇಳಿದ್ರೆ, ನಾವು ಮಕ್ಳುಗಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ವರ್ಷಕ್ಕೆ 2 ಸಾರಿ ಆಲ್ಬಂಡೇಸಲ್ ಸಿರಪ್ ಹಾಕ್ತೀವಲ್ವ, ಅಥವಾ ಆಲ್ಬಂಡೇಸಲ್ ಟ್ಯಾಬ್ಲೆಟ್ಸ್ ಹಾಕ್ತೀವಿ 6 ಮಂತ್ಸ್ಗೆ ಸಾರಿ. ಹಾಗಾಗಿ ಅದನ್ನು ಆಲ್ಬೆಂಡಾಜಲ್ ಸಿರಪ್ ಏನು ಕೆಲಸ ಮಾಡುತ್ತೋ ಮಕ್ಕಳಿಗೆ ಆ ಥರ ಇದು ಹೆಲ್ತ್ ಬೆನಿಫಿಟ್ಸ್ ಕೆಲಸ ಮಾಡುತ್ತೆ ಹೆಲ್ತಿಗೆ. ಹಾಗಾಗಿ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. BP ಶುಗರ್ಗೆಲ್ಲನೂ ಸಹ ತುಂಬಾ ಕಂಟ್ರೋಲಲ್ಲಿರುತ್ತೆ ಇದನ್ನು ಆವಾಗವಾಗ ತಿಂತಾಯಿದ್ರೆ. ಮತ್ತು ಅದನ್ನು ನೋಡಿರಿ, ಉಪ್ಪು ಹಾಕ್ಬಿಟ್ಟು ಕಾಳು ಬೇಳೆ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಬೇಯಿಸ್ಕೊಂಡೀಗ ಸಪ್ರೇಟ್ ಮಾಡ್ಕೊಂಡೀಗ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರೋದು, ಹುಣಸೆಹಣ್ಣು, ಜೀರಿಗೆ ಪುಡಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ತರಿಯಾಗಿ ರುಬ್ಕೋಬೇಕು. ಯಾವುದೇ ಬಸ್ಸಾರು ಉಪ್ಸಾರುಗಳಿಗಾಗಿರ್ಬೋದು, ಈ ಸೊಪ್ಪಿನ ಸಾರುಗಳಿಗೆ ಈ ಥರ ತರಿಯಾಗಿ ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನೋಡಿ, ರೆಡಿ ಆಗೋಯ್ತು. ಈ ಕಡೆ ಅನ್ನನೂ ಸಹ ರೆಡಿ ಆಗೋಯ್ತು, ಮುದ್ದೆಗೆ ಇಟ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ಕೊತೀವಿ, ಸಾಸಿವೆ ಅಥವಾ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡ್ದಾದ ನಂತರ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಹಾಗೆಯೇ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಬಂದುಬಿಟ್ಟು ಈ ಥರ ಬಸ್ಸಾರು ಪಲ್ಯಗಳಿಗೆ ಆಲ್ಮೋಸ್ಟ್ ಅಲ್ಲಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಳ್ಳೋದು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿಗೆ ಅಷ್ಟಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವೇನು ಆವಾಗಲೇ ಕಾಳು ಮತ್ತು ಇದನ್ನು ಬೇಯಿಸ್ಕೊಂಡಿರೋದನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಥರ ಹಸಿ ಅಲಸಂದೆ ಕಾಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಾಂಬಿನೇಷನ್ ಅದೇನೆ ಹಳ್ಳಿಗಳ ಕಡೆ ಇದು ಎರಡು ಕಾಂಬಿನೇಷನ್ ಆಗಿ ಹಸಿ ಅಲಸಂದೆ ಕಾಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಿರ್ತಾರೆ. ಹಾಗೆಯೇ ತೆಂಗಿನಕಾಯಿ ತುರಿ ಹಾಕಬೇಕು. ಮತ್ತು ಎಂಡಲ್ಲಿ ಹುರಿದ ಕಡಲೆಬೀಜದ ಪುಡಿನ ಕಡಲೆಬೀಜ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕಬೇಕು ಎಂಡಲ್ಲಿ. ಅದು ಸಹ ಸಖತ್ತಾಗಿರುತ್ತೆ. ಹಾಗಾಗಿ ಈಗೇನಿಲ್ಲ, ಹಳ್ಳಿಗಳ ಕಡೆ ಅಂತೇನಿಲ್ಲ, ಎಲ್ಲ ಕಡೆ ಸಿಗುತ್ತೆ. ನಮ್ಮ ತುಮಕೂರಲ್ಲಿ ಶೆಟ್ಟಿಹಳ್ಳಿ ಗೇಟ್ ಅಂಡರ್ ಪಾಸಿಂದ ಹಿಡಿದ್ಬಿಟ್ಟು ಜಯನಗರದವರೆಗೂ ಡೈಲಿ ಸಂತೆ ಥರ ಆಗುತ್ತೆ. ಅಲ್ಲಿ ಯಾವುದೇ ಟ್ರೆಡಿಷನಲ್ ಈ ಥರ ನೋಡಿರಿ ಕಡಲೆಬೀಜದ ಪುಡಿನ ಹಾಕ್ಕೊಂಬಿಡ್ಬೋದು. ಯಾವುದೇ ಥರದ್ದಾಗಿರ್ಬೋದು, ಹುಣಸೆಕಾಯಿ, ಹುಣಸೆ ಮೊಗ್ಗು, ಹುಣಸೆ ಚಿಗುರು, ನಾಟಿ ಅಣಬೆಗಳು ಬರ್ತಾವಲ್ಲ ಆ ಕಾಲದಲ್ಲಿ ನಾಟಿ ಅಣಬೆಗಳು, ಈ ಥರ ಸಡೆಕಾಯಿ, ಸಡೆ ಸೊಪ್ಪು, ಸಡೆ ಹೂವು ಎಲ್ಲ ಥರದನ್ನು ಸಿಗುತ್ತೆ. ಇದು ಗೌರಿ ಹಬ್ಬಗಳಲ್ಲಿ ಯಾವುದ್ಯಾವುದೋ ಹಬ್ಬಗಳಲ್ಲಿ ಅದರ ಸೊಪ್ಪುಗಳ್ನೂ ಸಹ ಇಡ್ತಾರಲ್ವ, ಅದನ್ನು ಸಹ ಮಾರ್ತಿರ್ತಾರೆ. ಈಗ ಎಲ್ಲ ಕಡೆ ಸಿಗುತ್ತೆ, ಹಳ್ಳಿ ಕಡೆ ಅಂತಲ್ಲ. ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಪಲ್ಯ ಥರ ಮಾಡಿಕೊಂಡು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಮಾಡ್ಕೋಬೋದು. ನೀವು ಸಹ ಎಲ್ಲಾದರೂ ಸಿಕ್ಕಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಮನೆ ಹತ್ರ ಜಾಗ ಇರೋರು ಈಗ ಸೀಡ್ಸ್ಗಳೆಲ್ಲ ಮಾರ್ತಿರ್ತಾರೆ. ಎಲ್ಲಿ ಅಂತ ಹೇಳಿದ್ರೆ, ಜಯನಗರ ಈ ಕಡೆ 60 ಫೀಟ್ ರೋಡ್ ಕಡೆ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ವ, ಅದ್ರ ಎದುರುಗಡೆನೇ ಸೀಡ್ಸ್ ಎಲ್ಲನೂ ಮಾರ್ತಿರ್ತಾರೆ. ಈ ಥರ ಸೊಪ್ಪಿನ ಸೀಡ್ಸ್ಗಳಾಗಿರ್ಬೋದು, ಈ ಥರ ಕಾಯಿಗಳದ್ದು ಎಲ್ಲನೂ ಎಲ್ಲಾದರೂ ಒಂದು ಸ್ವಲ್ಪ ಕಾಯಿಗಳು ತಂದುಬಿಟ್ಟು ಇಲ್ಲಿ ಮನೆ ಹತ್ರನೂ ಬೇಕಂದರೆ ಹಾಕ್ಕೋಬೋದು. ಇದು ದೊಡ್ಡ ಮರದ ಥರ ಆಗುತ್ತೆ. ಹಳ್ಳಿಗಳ ಕಡೆ ಎಲ್ಲನೂ ಈ ಕುರಿಗಳಿಗೆ ಸೊಪ್ಪು ಹಾಕೋದಕ್ಕೆ ಅಂತೇಳ್ಬಿಟ್ಟು ಬೆಳೆಸ್ತಾರೆ. ಹಾಗಾಗಿ ಅದು ಸೊಪ್ಪೆಲ್ಲ ಕಟ್ಬಿಟ್ಟಿರ್ತಾರಲ್ಲ, ಸ್ವಲ್ಪ ಕಾಯಿ ಬಿಟ್ಟಿರ್ತಾರೆ, ಹೂವಾಗಿ ವೈಟ್ ಹೂವು ಆಗುತ್ತೆ. ಆಮೇಲೆ ಅದು ಹಂಗೇ ಕಾಯಿ ಆಗುತ್ತೆ. ಈ ಥರ ಎಳೆದ್ರಲ್ಲಿ ಕಿತ್ಬಿಟ್ಟು ಪಲ್ಯ ಅಥವಾ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಈಗ ಎಲ್ಲರೂ ಸಿಗ್ತಿರುತ್ತೆ. ಹಾಗೆಯೇ ಈಗ ಮುದ್ದೆಗೆ ಈ ಥರ ಒಂಚೂರು ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಹಾಗಾಗಿ ನಾನು ಈ ಬಸ್ಸಾರುಗಳಿಗೆಲ್ಲ ತುಪ್ಪ ಹಾಕ್ಕೊಳ್ಳಲ್ವಲ್ಲ, ಬೇರೆ ಸಾಂಬಾರುಗಳಿಗಾದರೆ ತುಪ್ಪ ಹಾಕ್ಕೋಬೋದು. ಈ ಬಸ್ಸಾರಿಗೆ ತುಪ್ಪ ಹಾಕ್ಕೊಳ್ಳಲ್ಲ. ಅದರಿಂದ ನಾನು ಸ್ವಲ್ಪ ಹಾಕ್ಕೊಂಡೇ ಮಾಡ್ತೀನಿ ಯಾವಾಗಾದ್ರೂ. ಹಾಗಾಗಿ ನೋಡಿ ಮುದ್ದೆ, ಪಲ್ಯ, ಸಾರು, ಸೊಪ್ಪು ಸಾರು, ಬಸ್ಸಾರು ರೆಡಿಯಾಗೋಯಿತು. ತುಂಬಾ ಅದ್ಭುತವಾಗಿತ್ತು. ನೀವು ಸಹ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸಾರಿ ಟ್ರೈ ಮಾಡಿ. ಹಾಗೆಯೇ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಪ್ಲೀಸ್ ನನ್ನ ಫೇಸ್ಬುಕ್ ಪೇಜು ಸಹ ಫಾಲೋ ಮಾಡಿ. ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.